ಮಳೆ ಓದಿರೋದು ಮೊದಲನೇ ಅದಿ ಆಯ್ತು ಅಂತಂದ್ರೆ ಇವತ್ತು 5 ಗಂಟೆಗೆ ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಮಳೆ ಬಂದಾದ್ಮೇಲೆ ನಾಟಿ ಕೋಳಿ ಫಾರಂ ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನನ್ನಲ್ಲಿ ಏನಪ್ಪಾ ಅಂದ್ರೆ ತೋಟ ಇರೋದ್ರಿಂದ ಬಾಳೆ ಗಿಡಗಳು, ಪರಂಗಿ ಗಿಡಗಳು, ಮತ್ತೆ ಏನಪ್ಪಾ ಅಂತಂದ್ರೆ ಮರಗಳಿರುವಂತ ಗರಿಗಳು, ಮತ್ತೆ ಇದೆಲ್ಲ ಕಿತ್ತ ಹಾಕೋದು, ಮತ್ತೆ ಏನಪ್ಪಾ ಅಂತಂದ್ರೆ ಮೆಸ್ಸೆಲ್ಲ ಗಾಳಿ ಪರ್ತಾ ಅಂದ್ರೆ ಮಳೆ ಗಾಳಿ ಪರ್ತಾ ಇಲ್ಲಂತೆ ಹೆಂಗಾರ ಉಯ್ಕಲಿ. ಮಳೆ ಉಯ್ಬಾರ್ದು ಅಂತ ಹೇಳೋದಿಲ್ಲ, ಗಾಳಿ ಪರ್ತಾ ಇಲ್ಲಂತೆ ಹೆಂಗಾರ ಉಯ್ಕಲಿ. ಹಳ್ಳಿಗಳ ಕಡೆ ಗಾಳಿ ಪರ್ತಾ ಬಂತು ಅಂತಂದ್ರೆ ಈಗ ವೀಕ್ ಆಗಿರೋ ಮನೆ ಆಗ್ಬೋದು, ಇಲ್ಲ ಅಂತಂದ್ರೆ ಈಗ ಮನೆಗಳ ಹತ್ರ ಮರಗಳು ಅದು ಇದು ಅಂತ ಏನೇ ಇದ್ರು ಎಲ್ಲ ಕಿತಾಪುಡಿದ್ಬಿಡ್ತವೆ. ಲೈಟ್ ಕಂಬು ಸಮೇತ ವೈರು ಪೈರು ಎಲ್ಲ ಕಿತಾಪುಡಿದ್ಬಿಡ್ತವೆ. ಅದೊಂದು ಈಗ ಆಯ್ತು ಅಂತಂದ್ರೆ ನಾಟಿ ಕೋಳಿ ಫಾರಮಲ್ಲಿ ತುಂಬಾ ಜನ ಕೇಳ್ತಾ ಇರೋದೇನು ಅಂತಂದ್ರೆ, ಮಳೆಗಾಲ ಬಂತು ಅಂದ್ರೆ ರೋಗಗಳು ಬರಲ್ವಾ, ಮತ್ತೆ ಕೋಳಿಗಳಿಗೆ ರೋಗಗಳೇನಾದ್ರೂ ಬರುತ್ತಾ ಅಂತ ತುಂಬಾ ಜನ ಕೇಳ್ತಾನೆ ಇದ್ರೆ, ಅದಕ್ಕೋಸ್ಕರ ವಿಡಿಯೋ ಅಷ್ಟೇ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಆಮೇಲೆ ಏನಪ್ಪಾ ಅಂತಂದ್ರೆ, ಇವಾಗ ಮಳೆಗಾಲ ಬಂತು ಅಂತಂದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಗೋದಿಲ್ಲ. ಅಂತಂದ್ರೆ ಏನಪ್ಪ ಪ್ರಾಬ್ಲಮ್ ಆಗೋದಿಲ್ಲ ಅಂತಂದ್ರೆ, ನಿಮಗೆ ನೀಟಾಗಿ ನಾಟಿ ಕೋಳಿಗಳಿಗೆ ಗ್ರೌತ್ನೆಸ್ಸು, ಮತ್ತೆ ಇವಾಗ ಏನಪ್ಪಾ ಅಂತಂದ್ರೆ ನೀಟಾಗಿ ಕೋಳಿಗಳು ಬರೋದು. ಯಾಕೆ ಮಳೆಗಾಲದಲ್ಲಿ ಆ ಥರ ಬರುತ್ತೆ ಅನ್ನೋದಿತ್ತು ಅಂತಂದ್ರೆ, ಇವಾಗ ಭೂಮಿನ ಕೆರೆದಿ ಮೇಯುವಂಥದ್ದು. ಆಚೆಗೆ ಬಿಡೋ ಕೋಳಿಗಳು ಬಿಡೋರಿಗೆ ಈ ವಿಡಿಯೋಗಳು ಹೇಳ್ತಾ ಇರೋದು. ಆಚೆಗೆ ಬಿಟ್ಟು ಮೇಯಿಸೋರ್ಗೆ ಇಷ್ಟೇ ಹೇಳ್ತಾ ಇರೋದು. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ನೆಲದಲ್ಲಿ ಕೆರೆಯೋದು ಅಂತಂದ್ರೆ ಕೋಳಿಗಳು ಕೆರೆದಿ ಮೇದಷ್ಟು ಚೆನ್ನಾಗಿರುತ್ತೆ. ಅಂದ್ರೆ ಕಲ್ಲು ಕರಗಿಸ್ಕೊಳ್ಳುವಂಥ ದೇಹ ಅಂತಂದ್ರೆ ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳಿಗೆ ಮಾತ್ರ. ಅಂದ್ರೆ ತುಂಬಾ ಜನ ಗೊತ್ತಿಲ್ಲ. ಆದ್ರೆ ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳ ಬಗ್ಗೆ ಹೆಂಗೆ ಅಂತಂದ್ರೆ ಎಲ್ಲಾ ಕೋಳಿಗಳು ಒಂದೇ ತರ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತೀರ. ಆ ಥರ ಯಾವುದು ಇರೋದಿಲ್ಲ. ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳಲ್ಲಿ ಕಲ್ಲು ತಿಂದ್ರು ಕರಗಿಸ್ಕೊಳ್ಳೋ ದೇಹ. ಬೇಕಾದ್ರೆ ನಮ್ಮ ಹತ್ರ ಇರೋ ಕೋಳಿಗಳನ್ನ ತಗೊಂಡೋಗಿ ಕುಯ್ದು ನೋಡಿಬೇಕಾದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ, ಆ ಕೋಳಿಗಳಲ್ಲಿ ಕಲ್ಲು ಕೂಡ ಅದ್ರಲ್ಲಿ ಕಳ್ಳಲ್ಲಿ ಇದ್ದೇ ಇರುತ್ತೆ. ಯಾಕಂತಂದ್ರೆ ಕಲ್ಲು ತಿಂದ ಕೂಡ ಕರಗಿಸ್ಕೊಳ್ಳುವಂಥ ದೇಹ, ಅಂದ್ರೆ ಕಲ್ಲು ತಿಂದ್ಬಿಟ್ಟು ಕರಗಿಸ್ಕೊಳ್ಳುವಂಥ ದೇಹ ಇರೋದು ಪ್ಯೂರ್ ನಾಟಿ ಕೋಳಿಗಳಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮಗೆ ಇವಾಗ ತುಂಬಾ ಜನ ಕೇಳ್ತಾರದೇನು ಅಂತಂದ್ರೆ, ಆಮೇಲೆ ಇನ್ನೇನು ಪ್ರಾಬ್ಲಮ್ಸ್ ಬರಲ್ವಾ, ರೋಗಗಳು ಬರಲ್ವಾ. ಮತ್ತೆ ರೋಗಗಳು ಅನ್ನೋದೆಲ್ಲ ತುಂಬಾ ಕಡಿಮೆ ಇವಾಗ. ಅಂತಂದ್ರೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ರೋಗಗಳು ಕಡಿಮೆ. ಆರಾಮಾಗಿ ನಾಟಿ ಕೋಳಿಗಳನ್ನ ಅಚ್ಚುಕಟ್ಟಾಗಿ ಸಾಕಬಹುದು ಈ ಟೈಮ್ಗೆ.